ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನೀವು ನೋಡ್ತಿರ್ಬೋದು, ಇವತ್ತು ಜಾಮೂನ್ ಗುಲಾಬ್ ಜಾಮೂನ್ ಯಾವ ಥರ ಮಾಡಬೇಕು ಪರ್ಫೆಕ್ಟಾಗಿ ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡೀನಿ. ನೋಡಿರಿ ಎಷ್ಟು ಮಸ್ತ್ ಬಂದವ ಅಂತ ಹೇಳ್ಬಿಟ್ಟು ಒಂದೂ ಒಡೆದಿಲ್ಲ ಫ್ರೆಂಡ್ಸ್. ಈ ಥರ ಒಡೆಯಲ್ಗತ್ಲಿ ಪಾಕ ಎಲ್ಲ ಚಂದ ಹೀರ್ಕೊಳ್ಳೋ ಥರ ಯಾವ ಥರ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡೀನಿ. ಭಾಳ ಮಸ್ತ್ ಬರ್ತಾವೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿರಿ. ಬರ್ರಿ ಈಗ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ನ ಯಾವ ಥರ ಮಾಡಬೇಕು ಅಂತೇಳಿ ತೋರಿಸ್ತೀನಿ. ಹಾಗೆ ಎಷ್ಟೋ ಜನ ಗುಲಾಬ್ ಜಾಮೂನು ಒಳ್ಳೆ ಬರ್ತದ್ರಿ, ಆದ್ರೆ ಒಡೆದು ಹೋಗ್ತಾವ. ಒಡೆಯಲ್ಗತ್ಲಿ ಪರ್ಫೆಕ್ಟ್ ರುಚಿಯಾಗಿ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡೀನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರ್ರಿ ಈಗ ಪರ್ಫೆಕ್ಟ್ ಆದ ಗುಲಾಬ್ ಜಾಮೂನು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ನೋಡಿರಿ, ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡೇನಿ. ನಾನಿಲ್ಲಿ 1 ಪ್ಯಾಕೆಟ್ ತೊಗೊಂಡೇನಿ ಫ್ರೆಂಡ್ಸ್. ಇದು ಫ್ರೆಶ್ ಆಗಿ ತಂದಿದ್ದರಿ, ಹಂಗಂತ ಹೇಳಿ ನಾನು ಜಲ್ಲಡಿ ಹಿಡ್ಕೊಳತ್ತಿಲ್ಲ. ಒಂದು ವೇಳೆ ಭಾಳ ದಿವಸ ಆಗಿತ್ತು ನೀವು ತಂದಿಟ್ಬಿಟ್ಟು ಅಂದ್ರೆ ಜಲ್ಲಡಿ ಹಿಡ್ಕೊಂಡು ಯೂಸ್ ಮಾಡಿರಿ. ನೋಡಿರಿ, ಈಗ ಕಾಸು ತಣ್ಣಗಾಗಿರೋ ಹಾಲನ್ನ ಹಾಕೋತಿದ್ದೀನಿ. ಇದಕ್ಕೊಂದು ಹನಿನೂ ನೀರು ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ನೋಡಿರಿ, ಇದಕ್ಕೆ ಒಂದು ಚೈ ಕಪ್ ಅಷ್ಟು ನೀರು ಹಿಡಿತಾವ ಅಷ್ಟೇ. ಈಗ ನೋಡಿರಿ, ಸ್ವಲ್ಪನೇ ಹಾಲು ಹಾಕಿ ಈ ಥರ ಕಲಿಸ್ಕೊತೀನಿ. ಚಂದ ಚಪಾತಿ ಹಿಟ್ಟು ಯಾವ ಥರ ತೊಯ್ಸ್ಕೊತೀವಿ ನೋಡಿರಿ, ಅದೇ ಥರ ಸಾಫ್ಟಾಗಿ ತೊಯ್ಸ್ಕೊಂಡು ಬರಬೇಕು ಫ್ರೆಂಡ್ಸ್. ಫುಲ್ ಗಟ್ಟಿಯಾಗಿರಬಾರ್ದು, ಫುಲ್ ಮೆತ್ತಗೂ ಇರಬಾರ್ದು ರೀ. ಹಿಟ್ಟು ಚಂದ ಸಾಫ್ಟಾಗಿರಬೇಕು. ಪರೋಟಕ್ಕೆಲ್ಲ ಯಾವ ಥರ ತೊಯ್ಸ್ಕೊತೀವಿ ನೋಡಿರಿ, ಆ ಥರ ಸಾಫ್ಟಾಗಿತ್ತು ಅಂದ್ರೆ ಗುಲಾಬ್ ಜಾಮೂನು ಚಂದ ಬರ್ತಾವೆ ಫ್ರೆಂಡ್ಸ್. ಒಂದೂ ಒಡೆಯೋದಿಲ್ಲ, ಹಾಗೆ ಸ್ಕ್ರ್ಯಾಚ್ ಎಲ್ಲ ಬೀಳೋದಿಲ್ಲ ರೀ, ಸೆಳ್ಳೆಲ್ಲ ಗುಲಾಬ್ ಜಾಮೂನು. ಈಗ ನೋಡಿರಿ, ನಾನು ಚಂದ ಹಿಟ್ಟನ್ನ ತೊಯ್ಸ್ಕೊಂಡು ಬರ್ತೀನಿ ಸಾಫ್ಟಾಗಿ. ಈಗ ನೋಡಿರಿ, ನಾನು ಹಿಟ್ಟನ್ನ ಸಾಫ್ಟಾಗಿ ತೊಯ್ಸ್ಕೊಂಡು ಇಟ್ಟು ಒಂದು 10 ನಿಮಿಷ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಿಟ್ಟು ನೆನೆಯತನ ಬರ್ರಿ ಸಕ್ರೆ ಪಾಕ ಮಾಡ್ಕೊಂಡು ಬರಮಿ. ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಕ್ಕಿದ್ದೀನಿ ರೀ, ಅಗಲವಾಗಿರೋದು. ಬಾಯಿ ಅಗಲವಾಗಿತ್ತು ಅಂದ್ರೆ ಚಂದ ಬರ್ತಾವೆ ಫ್ರೆಂಡ್ಸ್. ಈಗ ನೋಡಿರಿ, ಹಾಗೆ ಸಕ್ಕರೆ ಹಾಕೋತಿದ್ದೀನಿ ನಾನು. 1 ಪ್ಯಾಕೆಟಿಗೆ ಒಂದು ತೆಂಬಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಒಂದು ತೆಂಬಿಗೆ ಅಂದ್ರೆ ಗೊತ್ತಾಗ್ತಿರ್ಬೋದು ನಿಮಗೆಲ್ಲ. 2 ಗ್ಲಾಸ್ ಅನ್ಕೋರಿ. 2 ಗ್ಲಾಸ್ ಅಷ್ಟು ಸಕ್ಕರೆ ಹಾಕಿಬಿಟ್ಟು ಒಂದು 6 ಗ್ಲಾಸ್ ಅಷ್ಟು ನೀರು ಹಾಕ್ತಿದ್ದೀನಿ ನಾನಿಲ್ಲಿ. ಸಪ್ಪಗೆ ಆಯ್ತದ ಅಂತ ಅನ್ಕೋತಿರ್ಬೋದು ಫ್ರೆಂಡ್ಸ್ ನೀವು. ಸಪ್ಪಗೆ ಆಗಲ್ರಿ. 2 ಗ್ಲಾಸ್ ಸಕ್ಕರೆ ಫುಲ್ ತೊಗೊಂಡು 6 ಗ್ಲಾಸ್ ನೀರು ಹಾಕಿದೆ ಅಂದ್ರೆ ಸಪ್ಪಗೆ ಏನು ಆಗೋದಿಲ್ಲ. ನಿಮಗೆ ಫುಲ್ಲು ಹೊರಗೆ ಸಿಗ್ತಾವಲ್ರಿ, ಅದೇ ಥರ ಸ್ವೀಟ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋರಿ ಸಕ್ಕರೆ. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೋತಿದ್ದೀನಿ. ಈಗ ಹೊರಗಡೆ ಎಲ್ಲ ಸಿಗ್ತಾವಲ್ರಿ ಗುಲಾಬ್ ಜಾಮೂನು, 1-2 ತಿಂದೆ ಅಂದ್ರೆ ಫುಲ್ ತಲೆ ಚಿಟ್ಟಂತ ಅನಿಸ್ಬಿಡ್ತದ ಫ್ರೆಂಡ್ಸ್. ಹಂಗಂತೇಳಿ ನಾನು ಸಕ್ಕರೆ ಸ್ವಲ್ಪ ಕಡಿಮೆ ಹಾಕೋತಿದ್ದೀನಿ ರೀ. ಎಷ್ಟು ತಿಂದ್ರೂ ಏನು ಅನಿಸ್ಬಾರ್ದು ರೀ, ಇನ್ನೂ ತಿನ್ನಬೇಕು ಅನಿಸ್ಬೇಕೆ ಹೊರತು ಸಾಕಂತ ಅನಿಸ್ಬಾರ್ದು. ಈಗ ಹಂಗಂತೇಳಿ ಸಕ್ಕರೆ ನನಗೆ ಸ್ವಲ್ಪ ಹಾಕ್ಕೊಂಡಿನಿ. ಸ್ವಲ್ಪ ಕಡಿಮೆ ಹಾಕೋರಿ, ಭಾಳ ಮಸ್ತ್ ಬರ್ತಾವೆ ನೋಡಿರಿ. ಈಗ ಸಕ್ಕರೆ ಕರ್ಗತನ ಚಂದ ಇದೇ ಥರ ಚಮಚಲಿಂದ ಕೈ ಕಲಿಸ್ತಾ ಇರ್ಬೇಕು ರೀ. ಇದಕ್ಕೆ ಏನು ಜಾಸ್ತಿ 1 ಎಳೆ 2 ಎಳೆ ಪಾಕೋ ಬರ್ಬೇಕಂತ ಏನಿಲ್ಲ ರೀ. ಜಸ್ಟ್ ನಾರ್ಮಲಾಗಿ ಸಕ್ಕರೆ ಕರ್ದ್ರೆ ಸಾಕು. ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳಿಬಿಟ್ಟು ಈ ಥರ ಸಾಫ್ಟ್ ಆಗಬೇಕು ರೀ ಹಿಟ್ಟು. ಈ ಥರ ತೊಯ್ಸ್ಬೇಕು ಫ್ರೆಂಡ್ಸ್. ಈಗ ನೋಡಿರಿ, ಒಂದು ಚಂದ ಸಾಫ್ಟ್ ಆಗ್ಯದಲ್ರಿ, ಈ ಥರ ಆಗ್ಬೇಕು ರೀ. ಪೂರ್ತಿ ಗಟ್ಟಿಯಾಗೂ ಇರಬಾರ್ದು. ಹೆಂಗಂದ್ರೆ ಪೂರ್ತಿ ಗಟ್ಟಿ ತೊಯ್ಸ್ದೇವು ಹಿಟ್ಟು ಅಂದ್ರೆ ಒಳಗೆಲ್ಲ ರಸ ಎಲ್ಲ ನುಂಗಲ್ರಿ, ಗಟ್ಟ ಆಗಿಬಿಡ್ತಾವ ನೋಡಿರಿ. ಈ ಥರ ಇರಬೇಕು. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ಈಗ ಒಂದು ಕಡೆ ನೋಡಿರಿ, ಸಕ್ಕರೆ ಪಾಕ ಮಾಡ್ಲಿಕ್ಕೆ ಇಕ್ಕಿದ್ದೀನಿ. ಸಕ್ಕರೆ ಆಲ್ಮೋಸ್ಟ್ ಕರ್ಗ್ಯದ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಅದ ನೋಡಿರಿ. ಇಲೈಚಿ ಮ್ಯಾಗಿಂದು ಸೊಪ್ಪು ಇರ್ತಾವಲ್ರಿ, ಅವನು ಹಾಕ್ಕೊಂಡಿನಿ. ಗೋಟೆ ಹಚ್ಚಿಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಕುಟ್ಕೊಂಡಿದ್ದೀರಿ ಫ್ರೆಂಡ್ಸ್. ನೋಡಿರಿ, ಒಂದು ಬಾಳಿಗೆ ತೊಗೊಂಡಿನಿ ರೀ, ಗ್ಯಾಸ್ ಮೇಲೆ ಗ್ಯಾಸ್ ಎಲ್ಲ ಹಚ್ಕೊಂಡು ಬಿಟ್ಟಿನಿ ರೀ. ಈಗ ನಾನು ಎಣ್ಣೆ ಹಾಕ್ತೀನಿ ರೀ. ಈಗ ಜಾಮೂನ್ ಕರಿಲಕ್ಕೆ ಎಣ್ಣೆ ಬೇಕಲ್ರಿ, ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯತನ ಜಾಮೂನು ಮಾಡ್ಕೊಂಬರ್ತೀನಿ ರೀ. ಈ ಕಡೆ ಎಣ್ಣೆನೂ ಕಾಯ್ತದ, ಈ ಕಡೆ ಜಾಮೂನು ರೆಡಿ ಆಗ್ತದೆ. ಜಾಮೂನ್ ಮಾಡ್ಕೊಂಬರಂಬರ್ರಿ. ಯಾವ ಥರ ಜಾಮೂನ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿರಿ. ಈ ಥರ ಸಣ್ಣ ಉಳ್ಳಿ ತೊಗೋಬೇಕು ಫ್ರೆಂಡ್ಸ್. ಯಾಕಂದ್ರೆ ನಾವು ಎಣ್ಣೆ ಹಾಕಿ ಕರಿತೀವಲ್ರಿ, ಅವು ಗುಬ್ಬಿ ಡಬಲ್ ಸೈಜ್ ಆಗ್ತಾವೆ ಜಾಮೂನು. ಹಾಗೆ ಈ ಥರ ರೌಂಡ್ ಮಾಡೋ ಟೈಮ್ನಾಗ ಎಲ್ಲನೂ ಕ್ರ್ಯಾಕ್ ಇರಬಾರ್ದು ರೀ. ಕ್ರ್ಯಾಕ್ ಇತ್ತು ಅಂದ್ರೆ ಪಾಕಿನಾಗೆಲ್ಲ ಹಾಕ್ತೇವಲ್ರಿ, ಅವೆಲ್ಲ ನೆಂದ್ಬಿಟ್ಟು ಹೊಡಿತಾವ ಜಾಮೂನು. ಹೊಡಿಬಾರ್ದು ಅಂದ್ರೆ ಈ ಥರ ಪೂರ್ತಿ ಸ್ಮೂತಾಗಿ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರ ಮಾಡ್ಕೋಬೇಕು.
ನಿಮಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ ಜಾಮೂನ್ ಮಾಡ್ಕೋಬೋದು. ಕೆಲವೊಬ್ಬರು ಉದ್ದುದ್ದಕ್ಕೂ ಮಾಡ್ತಾರೆ. ಈಗ ಹೊರಗೆಲ್ಲ ತರ್ಲಕ್ಕೆ ಹೋದ್ರೆ ಸ್ವಲ್ಪ ಉದ್ದುದ್ದಕ್ಕೆ ಇರ್ತಾವೆ ರೀ, ಸಿಲಿಂಡರ್ ಶೇಪ್ನಾಗ ಇರ್ತಾವೆ. ಈಗ ನೋಡಿರಿ ನಾನು ವಸ್ತುನು ಇದೇ ಥರ ರೌಂಡಾಗಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿರಿ ಪೂರ್ತಿನೂ ಈ ಥರ ಮಾಡ್ಕೊಂಬಂದೀನಿ. ಒಂದು ಸ್ಕ್ರ್ಯಾಕ್ ಇಲ್ಲಪ್ಲೆ ಅಂದ್ರೆ ಈ ಥರ ಸಿಲ್ತದಲ್ರಿ, ಆ ಥರ ಇಲ್ದತ್ಲೆ ಮಾಡ್ಕೊ. ಈಗ ನೋಡಿರಿ ಕಡಿ ಸಕ್ರೆ ಪಾಕನೂ ಆಗ್ಯದ, ಹಾಗೆ ಒಂದು ಕುದಿ ಬಂದದ ಫ್ರೆಂಡ್ಸ್. ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ಉಗುರು ಬೆಚ್ಚಗೆ ಆಗ್ಬೇಕ್ರಿ ನಾವು ಜಾಮೂನ್ ಹಾಕೋ ಟೈಮಿನ ತನ ಫ್ರೆಂಡ್ಸ್. ನೋಡಿರಿ ಇಲ್ಲಿ ಎಣ್ಣೆ ಕಾಯ್ದಿಲ್ಲ ಅಂತೇಳಿ ನೋಡಮರಿ ಸ್ವಲ್ಪ ಹಿಟ್ಟು ಬಿಟ್ಟಾಕ್ಲತ್ತೀನಿ. ನೋಡಿರಿ ಎಣ್ಣೆ ಚಂದ ಕಾಯ್ದದ, ಹಿಟ್ಟೆಲ್ಲ ಮ್ಯಾಗ ಬದ. ಈಗ ಬರೀ ಎಣ್ಣೆಗೆ ಎಷ್ಟು ಹಿಡಿತಾವ ಅಷ್ಟು ಒಂದು ಜಾಮೂನ್ ಬಿಡ್ತೀನಿ ನಾನು. ಪೂರ್ತಿ ಫುಲ್ ಗ್ಯಾಸ್ ಇಟ್ಕೊಂಡ್ಬಿಟ್ಟು ಮಾಡಬಾರ್ದ್ರಿ, ನಾವು ಕರಿಬಾರ್ದು. ಯಾಕಂದ್ರೆ ಒಳಗೆಲ್ಲ ಹಸಿ ಇರ್ತದೆ, ಮೇಲ್ಗಡೆ ಎಲ್ಲ ಕಲರ್ ಬಂದಿದ್ದಿರ್ತದೆ. ಈ ಥರ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಕರ್ದೆವು ಅಂದ್ರೆ ಚಂದ ಬರ್ತಾವ್ರಿ. ನೋಡ್ರಿ ಹಾಕ್ತಿಲ್ಕೆ ನಾವು ಈ ಥರ ಡೈರೆಕ್ಟ್ ಜಾಮೂನ್ಗಳಿಗೆ ಟಚ್ ಮಾಡಬಾರ್ದ್ರಿ. ಈ ಥರ ಮಾಡಿದೆ ಅಂದ್ರೆ ಚಂದ ಆಗ್ತವೆ. ಅದಕ್ಕೆ ಟಚ್ ಮಾಡಿದೆ ಅಂದ್ರೆ ಕಲರ್ ಚಂದ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕ್ರಿ. ಪೂರ್ತಿ ಕಂದು ಕಲರ್ ಅಂತಾರಲ್ರಿ, ಆ ಥರ ಬರೋವರೆಗೂ ಇದೇ ಥರ ಮೀಡಿಯಮ್ ಫ್ಲೇಮ್ದಾಗ ಇಕ್ಕೆ ಕರ್ಕೋಬೇಕು. ಈಗ ನೋಡ್ರಿ ಸಕ್ಕರೆ ಪಾಕದಾಗ 1 ಚಮಚದಷ್ಟು ಇಲಚ್ಚಿ ಪೌಡರ್ ಹಾಕ್ತಿದ್ದೀನಿ ನಾನು. ಮೊದಲಿಗೆ ಇಲಚ್ಚಿ ಸಪ್ಪೆ ಹಾಕಿದ್ದೀನಲ್ರಿ, ಫ್ಲೇವರ್ ಸ್ವಲ್ಪ ಜಾಸ್ತಿ ಚಂದ ಬರ್ತದೆ ಅಂತ ಹೇಳ್ಬಿಟ್ಟು ಇಲಚ್ಚಿ ಪೌಡರ್ ಹಾಕ್ಬಿಟ್ಟು ಈ ಥರ ಒಂದು ಸತಿ ಕಲಸಿ ಇಟ್ಟಿದ್ದೀನಿ ನಾನು. ಪ್ಲೇಟೆಲ್ಲ ಏನೂ ಮುಚ್ಚುತ್ತಿಲ್ಲ, ಯಾಕಂದ್ರೆ ಈ ಕಡೆ ಜಾಮೂನ್ ಫ್ರೈ ಆಗತ್ತನ ಇದು ಸ್ವಲ್ಪ ಉಗುರು ಬೆಚ್ಚಗೆ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ನೋಡಿರಿ ಈ ಥರ ಕರಿಬೇಕು. ಆಗಾಗ ಈ ಥರ ಚಮಚಲಿನ ಈ ಥರ ಮಾಡಬೇಕ್ರಿ, ಎಲ್ಲ ಕಡೆ ಕರಿತಾವ. ನೋಡಿರಿ ಎಷ್ಟು ಕಲರ್ ಚಂದ ಬಂದದ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ಲತ್ತಿದ್ರಿ, ಅಷ್ಟು ಮಸ್ತ್ ಕಾಣತ್ತವ. ಈಗ ಇನ್ನೊಂದು ಸ್ವಲ್ಪ ಕರಿಬೇಕು ಫ್ರೆಂಡ್ಸ್, ಯಾಕಂದ್ರೆ ನಾವು ಇಲ್ಲಿಗೆ ತೆಗ್ದುಬಿಟ್ಟು ಅಂದ್ರೆ ಪಾಕಿನಾಗ ಹಾಕ್ತೀವಲ್ರಿ, ಕಲರ್ ಲೈಟಾಗಿ ಬರ್ತದೆ, ಪೂರ್ತಿ ಚಂದ ಬರೋದಿಲ್ಲ. ಇನ್ನೊಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚಂದ ಕರ್ಕೋಬೇಕ್ರಿ. ಫ್ರೆಂಡ್ಸ್ ನೋಡಿರಿ ಕಂದು ಬಣ್ಣ ಬರೋವರೆಗೂ ಕರ್ದಿದ್ದಾಯ್ತು ನೋಡಿರಿ. ಈಗ ನಾನು ಇದನ್ನು ಒಂದು ಪ್ಲೇಟ್ನಾಗ ಒಂದು ಸೈಡಿಗೆ ಇವು ಜಾಮೂನ್ ಅವಲ್ರಿ, ಇನ್ನೊಂದು ಸೈಡಿಗೆ ಇವು ತಗೋತೀನಿ. ಫಸ್ಟು ಒಮ್ಮಿಗೆ ಹಾಕ್ತೀನಿ ರೀ, ಒಂದೊಮ್ಮೆ ಹಾಕ್ದೆ ಅಂದ್ರೂ ಆಗ್ತದೆ ರೀ. ಈಗ ನೋಡಿರಿ ಇವನು ಉದಿರೋ ಜಾಮೂನು ಇದೇ ಥರ ಒಂದು ಹಾಕುತ್ತೀನಿ ನಾನು. ನೋಡಿರಿ ಇನ್ನೊಂದು ಒಬ್ಬಿದ್ದೀವಲ್ರಿ, ಅವನು ಹಾಕೊಂಡ್ಬಂದಿದ್ದಾಯಿತು. ಅವನು ಸೇಮ್ ಫಸ್ಟ್ ಒಬ್ಬಿ ಯಾವ ಥರ ಕರ್ಕೊಂಡ್ಬಂದಿನಲ್ರಿ ಅದೇ ಥರ ಕರ್ಕೊಂಡ್ಬರ್ಬೇಕು, ಕಂದು ಬಣ್ಣ ಬರೋವರೆಗೂ. ಫ್ರೆಂಡ್ಸ್ ನೋಡಿರಿ ಇವನು ಚಂದ ಕಂದು ಬಣ್ಣ ಬರೋವರೆಗೂ ಕರ್ದಿದ್ದೀನಿ ನೋಡಿರಿ. ಇವನು ಈಗ ಇದೇ ಪ್ಲೇಟ್ನಾಗ ಹಾಕೋತೀನಿ ನಾನು. ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿರಿ ಒಂದು ಪ್ಯಾಕೆಟ್ನಾಗ 36 ಆಗ್ಯಾವ್ರಿ ಈ ಸೈಜಿಂದು. ಫುಲ್ ಜಾಸ್ತಿ ದೊಡ್ಡ ಭೀ ಮಾಡಿಲ್ಲ ನಾನು, ಜಾಸ್ತಿ ಸಣ್ಣ ಭೀ ಮಾಡಿಲ್ಲ ರೀ. ಒಂದೆರಡು ಸಣ್ಣ ಆಗ್ಯಾವ ಅಷ್ಟೇ ನೋಡಿರಿ, ಅವೆರಡೂ ಇದೆ ರೀ. ಫ್ರೆಂಡ್ಸ್ ಈಗ ನೋಡಿರಿ ಪಾಕನೇ ಒಂದು ಸತಿ ಈ ಥರ ಕಲಿಸ್ಕೋಬೇಕ್ರಿ. ಉಗುರು ಬೆಚ್ಚಗಿರ್ತದೆ ನೋಡಿರಿ, ಅವಾಗ ಹಾಕೋತಿದ್ದೀನಿ ನಾನು ಹಸು ಒಟ್ಟಿಗೆ. ನೋಡಿರಿ ಒಂದು ಸತಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ಬೇಕ್ರಿ. ನೋಡಿರಿ ಒಂದು ರಾತ್ರಿ ಇದೇ ಥರ ನೆನೆಲಕ್ಕೆ ಬಿಡ್ತೀನಿ ರೀ ನಾನು. ಫ್ರೆಂಡ್ಸ್ ನೋಡಿರಿ ಆಲ್ರೆಡಿ ಒಂದು ನೈಟ್ ಆಗ್ಯದ್ರಿ, ನಾನು ಇಕ್ಲಾಗ ಗುಲಾಬ್ ಜಾಮೂನ್ ಮಾಡಿ. ನೋಡಿರಿ ಎಷ್ಟು ಮಸ್ತ್ ಕಾಣತ್ತವಲ್ಲ ಫ್ರೆಂಡ್ಸ್, ಭಾರಿ ಆಗ್ಯಾವ್ರಿ. ಕಲರ್ ಕೂಡ ಭಾಳ ಪರ್ಫೆಕ್ಟ್ ಬಂದದ್ರಿ. ಪಾಕನೂ ಚಂದ ಆಗ್ಯದ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ಪಾಕ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ರಸ ಎಲ್ಲ ಚಂದ ನುಂಗ್ಕೋತದ್ರಿ. ಹಾಗೆ ತಿಂಬೋರಿಗೂ ಸ್ವಲ್ಪ ಪಾಕ ಜೊತೆ ತಿಂದ್ರೆ ಚಂದ ಅನಿಸ್ತದ ಫ್ರೆಂಡ್ಸ್. ಈಗ ನೋಡಿರಿ ನಮ್ಮ ತಂಗಿ ಮಗ ಮುಂಜಾನೆ ತಿಳ್ಕಿವೆ ತಿಂತಿಯಲ್ಲತನ. ಈಗ ನಾನು ನಿಮಗೊಂದು ಕಟ್ ಮಾಡಿ ತೋರಿಸ್ತೀನಿ ರೀ ಯಾವ ಥರ ರಸ ಎಲ್ಲ ನುಂಗ್ಯದ ಅಂತ ಹೇಳ್ಬಿಟ್ಟು. ಭಾಳ ಮಸ್ತ್ ಬರ್ತಾವೆ ಫ್ರೆಂಡ್ಸ್, ಇದೇ ಥರ ಮಾಡಿರಿ ನೀವು ಕೂಡ. ನೋಡಿರಿ ನಾನು ಆಲ್ರೆಡಿ ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ, ರಸ ಎಲ್ಲ ಎಷ್ಟು ಚಂದ ನುಂಗ್ಯದ ಒಳಗಡೆ ಅಂತ.
ನೋಡಿರಿ ಒಳಗೆಲ್ಲ ಎಷ್ಟು ಹಿಟ್ಟಿಟ್ಟಿಲ್ಲ ಫ್ರೆಂಡ್ಸ್. ಒಂದೆಲ್ಲ ಹಿಟ್ಟಿಟ್ಟಿತ್ತು ಅಂದ್ರೆ ವೈಟ್ ಕಾಣ್ತದ್ರಿ, ನೀವು ನೋಡ್ತಿರ್ಬೋದು. ಇದು ಕೂಡ ಅಷ್ಟೇ ರೀ, ಅಷ್ಟು ಗುಲಾಬ್ ಜಾಮೂನ್ ಇದೇ ಥರ ಬರ್ತಾವ ನೋಡಿರಿ ಎಷ್ಟು ಚೆಂದಾಗಿದೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಂಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.